ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯಜಮಾನ್ರನ್ನು ಅಮ್ಮ ಅವರನ್ನು ಇವರು ಬೆಡ್ತಿನ ತಳ್ಳಿದ್ರು ಅಂತ ನೀವು ಅನ್ಕೊಂಡಿದ್ರೆ ನಾನು ನಿಮ್ಗೆಲ್ಲ ಒಂದು ಸತ್ಯ ಹೇಳಬೇಕು. ಏನ್ ಸತ್ಯ ಅದು? ಅವತ್ತು ನಾನು, ಯಜಮಾನ್ರು, ಅಮ್ಮ ಅವರು ಮತ್ತೆ ಚಿಕ್ಕ ಯಜಮಾನ್ರು ಬೆಟ್ಟಕ್ಕೆ ಪಿಕ್ನಿಕ್ ಅಂತ ಹೋಗಿದ್ವಿ. ಅವತ್ತು ಇವ್ರು ಕ್ಯಾಮ್ರಾ ತಂದಿದ್ರು. ನಾನು ಬೆಟ್ಟದ ಹತ್ರ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲೇ ಕಾರಲ್ಲಿ ವೇಟ್ ಮಾಡ್ತಾ ಇದ್ದೆ. ಇವ್ರು ಬೆಟ್ಟಕ್ಕೆ ಹೋಗಿ ಸ್ವಲ್ಪ ಹೊತ್ತಲ್ಲೇ ಚಿಕ್ಕ ಯಜಮಾನ್ರು ವಾಪಸ್ ಬಂದ್ರು. ಯಾಕೆ ಬಂದ್ರಿ ಅಂತ ಕೇಳಿದಕ್ಕೆ ಯಜಮಾನ್ರಿಗೆ ಕುಡಿಯೋಕೆ ನೀರು ಬೇಕು ಅಂತಂದ್ರು. ಆಮೇಲೆ ನೀರು ತಗೊಂಡು ಹೋದ್ರು. ಇವ್ರು ಬೆಟ್ಟ ಹತ್ತಕ್ಕೆ ಶುರು ಮಾಡಿ ಒಂದ್ 2 ನಿಮಿಷನೂ ಆಗಿರ್ಲಿಲ್ಲ. ಬೆಟ್ಟದ ಮೇಲಿಂದ ಯಾರೋ ಕಿರ್ಚಿ ಶಬ್ದ ಕೇಳಿಸ್ತು. ನಾನು ಬೆಟ್ಟದ ಕಡೆ ಓಡಿದೆ. ಬೆಟ್ಟ ಹತ್ತಿದ್ದಂಗೆ ಅಣ್ಣ ಅಂತ ಕಿರ್ಚಿ ಶಬ್ದ ಕೇಳಿಸ್ತು. ನಾನು ಅಲ್ಲಿ ಹೋಗಿ ನೋಡಿದಾಗ ಅಮ್ಮ ಅವರು, ಯಜಮಾನರು ಬೆಟ್ಟದಿಂದ ಕೆಳಗೆ ಬಿದ್ದು ಹೋಗಿದ್ರು. ಚಿಕ್ಕ ಯಜಮಾನರು ತುಂಬಾ ಆಘಾತದಲ್ಲಿದ್ರು. ನಾನು ಬಿದ್ದು ಹೋಗ್ತೀನಿ ಅಂತ ಇದ್ರು. ಅವತ್ತು ಸಾಯೋಕ್ ಹೋಗಿದ್ದನ್ನ ನಾನೇ ತಡೆದೆ. ಕರೀಂ ಕಾಕ, ನೀವು ಅವತ್ತು ನನ್ನ ತಡಿಬಾರ್ದಿತ್ತು. ಈಗ ನೋಡಿ, ಜೀವಂತ ಇದ್ದು ದಿನಾ ಸಾಯುವಂತ ಸ್ಥಿತಿ. ನೀವ್ಯಾಕೆ ಸಾಯ್ಬೇಕು ಚಿಕ್ಕ ಯಜಮಾನ್ರೆ? ನೀವೇನು ತಪ್ಪು ಮಾಡಿಲ್ವಲ್ಲ. ಅಂದ್ರೆ ಸತ್ಯ ಕೊಲೆ ಮಾಡಿಲ್ವಾ? ನೀನ್ ಸುಳ್ಳು ಹೇಳ್ತಾ ಇಲ್ಲ ತಾನೇ? ಯಜಮಾನ್ರೆ, ಚಿಕ್ಕ ಯಜಮಾನ್ರು ಖಂಡಿತವಾಗಿ ಕೊಲೆ ಮಾಡಿಲ್ಲ. ಇಷ್ಟಕ್ಕೂ ನಾನು ಯಾಕೆ ಸುಳ್ಳು ಹೇಳ್ಬೇಕು? ಈ ಮನೆ ಅನ್ನದ ಋಣ ನನ್ನ ಮೇಲೆ. ಚಿಕ್ಕ ಯಜಮಾನ್ರು ಯಾವ ತಪ್ಪನ್ನು ಮಾಡಿಲ್ಲ. ಈ ಮಾತನ್ನ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳ್ತೀನಿ. ಹಾಗಾದ್ರೆ ನನ್ನ ಮಗ ಸೊಸೆ ಸತ್ತಿದ್ದು ಹೇಗೆ? ಯಜಮಾನ್ರೆ, ಅವ್ರ ಸಾವನ್ನ ನಾನು ಕಣ್ಣಾರೆ ನೋಡಿಲ್ಲ. ಆದ್ರೆ ಅವ್ರ ಬೆಟ್ಟದಿಂದ ಕೆಳಗೆ ಬೀಳೋ ಹೊತ್ತಿನಲ್ಲಿ ಸತ್ಯ ಅವ್ರು ನನ್ನ ಹತ್ರ ಬಂದಿದ್ದು ನಿಜ. ಇವ್ರು ನೀರು ತಗೊಂಡು ಹೋಗೋ ಅಷ್ಟರಲ್ಲಿ ಯಜಮಾನ್ರು, ಅಮ್ಮ ಅವರು ಇಬ್ಬರದು ಕತೆ ಮುಗಿದೋಗಿತ್ತು. ಸತ್ಯ, ಇವ್ರು ಹೇಳ್ತಿರೋದು ನಿಜಾನ? ನಿನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ವಾ? ಇಲ್ಲ ಅಪ್ಪಾಜಿ. ಯಾಕೋ ಮಗನೇ, ಇಷ್ಟು ವರ್ಷ ಆದ್ರೂ ನನ್ನ ಹತ್ರ ನಿಜ ಹೇಳಲಿಲ್ಲ. ಅನ್ಯಾಯವಾಗಿ ನಿನ್ನನ್ನು ಕೊಲೆಗಡ್ಕ ಅಂದ್ಬಿಟ್ಟು ಮಗ ಅನ್ನೋ ವ್ಯಾಮೋಹನೆ ಕಟ್ಟಾಕಿ ಅನ್ಯಾಯವಾಗಿ ನಿನ್ನ ಮೇಲೆ ದ್ವೇಷ ಸಾಧಿಸ್ತಾ ಬಂದಿಲ್ಲ. ಒಂದು ಸಾರಿ ಗಟ್ಟಿಯಾಗಿ ಅಪ್ಪಾಜಿ ನಾನು ಕೊಲೆ ಮಾಡಿಲ್ಲ ಅಂತ ಯಾಕೋ ನನ್ನ ಹತ್ರ ಹೇಳಲಿಲ್ಲ? ಅಪ್ಪಾಜಿ, ಸತ್ಯ ಹೇಳಕ್ ನನಗೆಲ್ಲ ಅವಕಾಶ ಕೊಟ್ರಿ ನೀವು. ನಾನು ನಿಮ್ಮ ಹತ್ರ ಬಂದಾಗೆಲ್ಲ ನೀವೇ ನನ್ನಿಂದ ದೂರ ಹೋಗ್ತಾ ಇದ್ರಿ. ನಿಜ ತಾತ, ಚಿಕ್ಕಪ್ಪ ಎಷ್ಟೋ ಸಲ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಕ್ ಪ್ರಯತ್ನ ಪಟ್ರು. ನೀವೇ ಅವ್ರ ಮಾತನ್ನ ಕೇಳಕ್ಕೆ ರೆಡಿ ಇಲ್ಲ. ನನ್ನ ಮನ್ಸಿಗೆ ಯಾವಾಗ್ಲೂ ಅನಿಸ್ತಿತ್ತು ತಾತ, ಚಿಕ್ಕಪ್ಪ ಯಾವತ್ತೂ ಇಂಥ ತಪ್ಪು ಮಾಡಿರಲ್ಲ ಅಂತ. ಅದು ಇವತ್ತು ಪ್ರೂವ್ ಆಯ್ತು. ನನ್ನ ಮನೆಗೆ ಆಧಾರವಾಗಿದ್ದ ದೊಡ್ಡ ಮಗ ಸೊಸೆನ ಕಳ್ಕೊಂಡು ಅನಾಥನಾಗ್ಬಿಟ್ಟಿದ್ದೆ. 2ನೇ ಮಗನಿಗೆ ಕ್ರಿಕೆಟ್ ಹುಚ್ಚು.
ಈ ಮೂರನೇವನಿಗೆ ಕ್ಯಾಮ್ರಾ ಹುಚ್ಚು. ನನ್ನ ಕುಟುಂಬನ ನಡೆಸ್ಕೊಂಡೋಗೋ ವಾರಸದಾರ್ಕೆನ ಸಾಯಿಸ್ಬಿಟ್ಟ ಇವನು ಅಂತ ಅಂದ್ಕೊಂಡೆ. ಸಾರಿ ಕಣೋ ಸತ್ಯ, ಆ ಮಗನ್ನ ಯಾರೋ ಸಾಯಿಸ್ಬಿಟ್ರು, ಈ ಮಗನ್ನ ನಾನೇ ಜೀವಂತ ಕೊಂದ್ಬಿಟ್ನೆಲ್ಲೋ. ಅಜ್ಜಿ, ನೀವು ಕೊಂದಿದ್ದು ನನ್ನನ್ನು ಮಾತ್ರ ಅಲ್ಲ, ವಿಶ್ವನ್ನು. ಹೌದಪ್ಪ, ಹೌದು. ವಿಶ್ವ, ಬಾರೋ ಇಲ್ಲಿ. ಸತ್ಯ, ಲೇ ತಮ್ಮಯ್ಯ, ಸಾರಿ ಕಣ. ನಾನು ನಿನ್ನಿಷ್ಟು ದಿನ ಕೊಲೆಗಾರ ಅನ್ಕೊಂಡ್ಬಿಟ್ಟಿದ್ದೆ. ಸತ್ಯ, ನಾನು ಅಷ್ಟೇ. ಈ ಕೊಲೆನ ನೀನೇ ಮಾಡಿದ್ದು ಅಂತ ನಂಬ್ಕೊಂಡು ನಿನ್ನ ದೂರ ಇಟ್ಬಿಟ್ಟೆ. ಕ್ಷಮಿಸ್ಬಿಡು. ಕರೀಂ, ನನ್ನನ್ನ ಕ್ಷಮಿಸ್ಬಿಡಪ್ಪ. ಅಯ್ಯೋ ಯಜಮಾನ್ರೆ, ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳೋದು? ದಯವಿಟ್ಟು ಬಿಡಿ. ಸತ್ಯ, ನೀನು ನನ್ನನ್ನು ಕ್ಷಮಿಸ್ಬಿಡ್ತೀಯಾ? ಅಪ್ಪಾಜಿ, ಏನ್ ಮಾತು ಅಂತ ಆಡ್ತೀರಾ? ಅಪ್ಪಾಜಿ, ನಿಮ್ನೊಂದು ಕೇಳಬೇಕು. ಹೇಳಪ್ಪ. ನಾ ಹೋಗಿ ಅಣ್ಣ ಹತ್ತಿಗೆ ನಮಸ್ಕಾರ ಮಾಡ್ಬೋದಾ? ಧಾರಾಳವಾಗಿ. ಥ್ಯಾಂಕ್ ಯು ಕರೀಂ ಕಾಕ. ಇಷ್ಟು ವರ್ಷಗಳಿಂದ ನಮ್ಮ ಫ್ಯಾಮಿಲಿಲಿದ್ದ ಒಂದು ದೊಡ್ಡ ಸಮಸ್ಯೆನ ನೀವು ಬಂದು ಸಾಲ್ವ್ ಮಾಡಿಬಿಟ್ರಿ ಕಾಕ. ಸತ್ಯ ಚಿಕ್ಕಪ್ಪ ಯಾವ ತಪ್ಪು ಮಾಡಿಲ್ಲ ಅಂತ ತಾತಂಗೆ ಅರ್ಥ ಮಾಡಿಸಿದ್ದೀರ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಈ ಮನೆ ನಂಗೆ ಜೀವನ ಕೊಟ್ಟ ದೇವಸ್ಥಾನ.